ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಮನೆ ದೇವರಿಗೆ ಪೂಜೆ ಮಾಡಿ ಬೆಟ್ಟಕ್ಕೆ ಹೋಗ್ಬೇಕಿತ್ತು, ರೆಡಿಯಾಗಿದೆ. ಫ್ರೆಂಡ್ಸ್ ಎಲ್ಲ ಕಾರ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ನಮ್ಮ ಬಾಸ್ನ ನೋಡೋಕ್ಕೆ ಹೊರಟು. ಸ್ನ್ಯಾಕ್ಸ್ ತಿಂದ್ಕೊಂಡು ಮಧ್ಯ ಊಟ ಮಾಡೋದ ಅಂದ್ಬಿಟ್ಟು ನಿಲ್ಲಿಸ್ತು. ಹೋಟೆಲಲ್ಲಿ ಊಟ ಖಾಲಿಯಾಗಿತ್ತು. ಊಟ ಮಧ್ಯ ಎಲ್ಲಾದರೂ ಮಾಡ್ಕೊಳ್ಳೋದ ಅಂತ ಹೊರಟು ಬಾಸ್ ಸಾಂಗ್ ಕೇಳ್ಕೊಂಡು. A few moments later. ದೋಸೆ ಬಂತು, ದೋಸೆ ತಿನ್ಕೊಂಡು ಅದು ಅವನಿಗೆ ಯಾಕೋ ಹೊಟ್ಟೆ ತುಂಬಿಲ್ಲ ಅನಿಸುತ್ತೆ. ಅಂಗಡಿ ಕಡೆ ಹೋಗ್ತಾವನೆ. ಹೊಟ್ಟೆನೋ ಕನ್ನಂಬಡಿ ಕಟ್ಟೆನೋ ಗೊತ್ತಾಗಲಿಲ್ಲ ನನಗೆ. ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್. ತಾಳ್ಬೆಟ್ಟ ರೀಚ್ ಆದೋ. ತಾಳ್ಬೆಟ್ಟದಲ್ಲಿ ಮಹದೇಶ್ವರನ ಮನಸಾರೆ ನಿಲ್ಲಿಸ್ಕೊಂಡು ಎಲ್ರಿಗೂ ಒಳ್ಳೇದು ಮಾಡಲಿ ಇದು ಮಾದಪ್ಪ. ಸೊ ಅಲ್ಲಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಿರ್ಬೇಕಾದ್ರೆ ಹಂದಿ ನೋಡಿಬಿಟ್ಟು ನಮ್ಮ ಹುಡುಗ ಏನೋ ಹೇಳ್ತಾನೆ ಕೇಳಿ. ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟ್. ಮತ್ತೆ ಎಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಕಾರೇನೋ ಓವರ್ಟೇಕ್ ಮಾಡ್ದ, ಬಸ್ಸು ಓವರ್ಟೇಕ್ ಮಾಡ್ತಾವನೆ. ಬೆಟ್ಟಕ್ಕೆಲ್ಲ ರೀಚ್ ಆದೋ. ಬಾಯ್ಸ್ ಎಲ್ಲ ಬ್ಯಾಗ್ ಎತ್ಕೊಂಡು ರೂಮ್ ಕಡೆ ಹೋಯ್ತು. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. The next day. ಬೆಳಿಗ್ಗೆ ಎದ್ದ ತಕ್ಷಣನೇ ಎಮ್ಮೆ ಹತ್ರ ಬೈಸ್ಕೊಂತವನೆ. ಹೆಂಗೈತೆ ಮೈಗೆ? ಒಂಥರ ಮುಲ್ಮುಲ ಅಂತ ಐತೆ. ಹೋಗೋ ನೀನ್ ಹೋಗಿ. ಏಯ್ ನೀನ್ ಹೋಗೋ. ಅಪ್ಪಂದು ರಸ್ತೆ ತಗಡು. ಏನ್ ಹಂಗ್ ನೋಡ್ತಿದ್ಯಾ? ಹಿಂದ್ಗಡೆಯಿಂದ ಬಲೆ ಜ್ವರ ಕಾಣಿಸ್ತೀಯಾ? ಅಯ್ಯ ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಅಲ್ಲಿಂದ ಎಲ್ಲ ಸ್ನಾನಕ್ಕೆ ಹೋಗ್ತಿರ್ಬೇಕಾದ್ರೆ ನನ್ನ ಫ್ರೆಂಡು ಅವಸರವಾಗಿ ಓಡೋಗ್ತಿದ್ದ. ನನಗೇನಂತ ಗೊತ್ತಾಗಲಿಲ್ಲ. ಯಾಕೆ ಈ ಥರ ಓಡೋಗ್ತವನೆ ಅಂತ ಅಲ್ಲಿ ನೋಡಿದ್ರೆ ಹೋಗ್ಬಿಟ್ಟು A few moments later. ಬಾತ್ರೂಮ್ಗೆ ವೆಯ್ಟ್ ಮಾಡ್ತಾ ನಿಂತವನೆ. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ನಿನ್ ಜನ್ಮಕ್ಕೆ ಹೋಗೋ. ಗೈಸ್, ವೆಲ್ಕಮ್ ಬ್ಯಾಕ್. ನಮ್ಮ ಫ್ರೆಂಡ್ಸ್ ಎಲ್ಲ ಸ್ನಾನ ಮುಗಿಸಿ ಕ್ಯಾಮ್ರಾ ಸ್ಟಿಕ್ನ ಇಟ್ಕೊಂಡು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ತಾಯಿದ್ರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರಸ್ತೆಲೆಲ್ಲ ಟ್ರೈ ಮಾಡ್ತಾವ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿದ್ದಾರೆ. 2 hours later. ಫ್ರೆಂಡ್ಸ್ ದರ್ಶನಕ್ಕೆ ಹೋಗ್ಬೇಕಾದ್ರೆ ಕೋಮಲ್ ಅವರು ಏನೋ ಡೈಲಾಗ್ ಹೇಳ್ತಾರೆ. ನಮ್ಮ ಮಾದಪ್ಪ ಹೆಣ್ಣೆಂಬ ಜಾತಿನ ಕಣ್ಣೆತ್ತಿ ನೋಡ್ಬಾರ್ದು, ಬಳೆ ಸದ್ದಿನ ನನ್ನ ಕಿವಿಯಾರ ಕೇಳಬಾರ್ದು ಅಂತೇಳಿ 7 ಬಾಯಿ ಒಂದು ಹುತ್ತದೊಳಗ ಯೋಗಿಯಾಗಿ ಏಳುಮಲೆ ಕೈಲಾಸದಲ್ಲಿ ಮಾದಪ್ಪ ನೆಲೆಗೊಂಡಂತ ಸ್ಥಳ, ಪುಣ್ಯ ಸ್ಥಳ ಸ್ವಾಮಿ ಇದು. ಇಲ್ಲಿ ಬಂದಮ್ಮ ಆಚಾರ ವಿಚಾರವಾಗಿ ನಡ್ಕೋಬೇಕ ಹೊರ್ತು ಅನಾಚಾರವಾಗಿ ನಡ್ಕಂದ್ರ ಗೋಗಲ್ ಮಾಡ್ಬಿಡ್ತಾನೆ ನಮ್ಮ ಮಾದಪ್ಪ. ಉತ್ಸಾರು ಅಪ್ಪ ಮಹದೇಶ್ವರ.
ದರ್ಶನ ಎಲ್ಲ ಚೆನ್ನಾಗಾಯಿತು. ಪ್ರಸಾದ ತಗೊಂಡು ರೂಮ್ ಕಡೆ ಹೋಗ್ತಾ ಇದ್ದೀವಿ ಗೈಸ್. ಬಾಯ್. ಫ್ರೆಂಡ್ಸು ಸಾಂಗ್ ಹೇಳಕ್ಕೆ ಹೇಳ್ತಾ ಇದ್ದಾರೆ. ಹೊಸ ಬೆಳಕು ಟುಮ್ ಟುಮ್ ಟಣ್ 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 ಮೂಡುತ್ತದೆ ಮ್ಯೂಸಿಕ್ ಒಳಗೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. Hours later. ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಫುಲ್ ಜಾಲಿ ಮಾಡಿಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಕೋಮಲ್ ಅವರು ಕ್ಯಾಮ್ರಾಗೆ ಮುಖನೇ ತೋರಿಸ್ತಾ ಇಲ್ಲ. ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹಬ್ಬಕ್ ಹೊತ್ನ ದುಡ್ಡಿದ್ರೆ ಸರು ನಾಷ್ಟ ಮಾಡ್ಬೇಕು. A few moments later. ಸೊ ಕಾರ್ಗೆ ಪೂಜೆ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ ಊರ್ ಕಡೆ. ಸಿಗದ ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.